ನಿಮಗಿದು ಗೊತ್ತೇ, ಭಗವಂತನಿಗೆ ಭಕ್ತಿಯೇ ಪ್ರಧಾನ ಹೊರತು ಜಾತಿ ಧರ್ಮ ಖಂಡಿತ ಅಲ್ಲ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಗ್ರಾಮದಲ್ಲಿ ಮಾದಿಗೆ ಜನಾಂಗಕ್ಕೆ ಸೇರಿದ ವೆಂಕಟೇಶ್ವರ ಸ್ವಾಮಿ ಭಕ್ತನೊಬ್ಬ, ಸ್ವಾಮಿ ನನಗೆ ನಿನ್ನ ದರ್ಶನ ಭಾಗ್ಯ ಸಾಧ್ಯವಿಲ್ಲವೇ, ನಾನು ನನ್ನ ಪರಿವಾರದೊಂದಿಗೆ ನಿನ್ನ ಕಲ್ಯಾಣೋತ್ಸವವನ್ನು ನೆರವೇರಿಸಬೇಕೆಂದು ಬಯಸಿದ್ದೇನೆ, ಇದು ಸಾಧ್ಯವಿಲ್ಲವಾ ಎಂದು ಭಕ್ತಿಯಿಂದ ಬೇಡಿಕೊಂಡಾಗ ಆತನ ನಿಷ್ಕಾಮ ಭಕ್ತಿಗೆ ಮೆಚ್ಚಿದಂಥ ಭಗವಂತ ಆತನ ಕನಸಿನಲ್ಲಿ ಕಾಣಿಸಿಕೊಂಡು, ಭಕ್ತ ನಾನು ನೀನಿದ್ದಲ್ಲಿಗೆ ಬಂದು ನಿನಗೆ ದರ್ಶನ ಭಾಗ್ಯವನ್ನು ಕೊಡುತ್ತೇನೆ, ಚಿಂತಿಸಬೇಡ, ನಿನ್ನ ಪರಿವಾರದೊಂದಿಗೆ ಕಲ್ಯಾಣೋತ್ಸವವನ್ನು ನೆರವೇರಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಅಂದೇ ವೆಂಕಟೇಶ್ವರ ಸ್ವಾಮಿ ಅರ್ಚಕನ ಕನಸಿನಲ್ಲಿ ಕಾಣಿಸಿಕೊಂಡು, ಇಂದು ಮಾದಿಗ ಸಮಾಜಕ್ಕೆ ಸೇರಿದಂಥ ಭಕ್ತನೊಬ್ಬ ತನ್ನ ಪರಿವಾರದೊಂದಿಗೆ ದೇವಸ್ಥಾನಕ್ಕೆ ಬರ್ತಾನೆ, ಆತನಿಗೆ ನನ್ನ ಕಲ್ಯಾಣೋತ್ಸವವನ್ನು ನೆರವೇರಿಸಿಕೊಡುವ ಸೌಭಾಗ್ಯವನ್ನು ಒದಗಿಸಿಕೊಡು ಅಂತ ಆಜ್ಞೆ ಮಾಡ್ತಾನೆ. ಅಂದಿನಿಂದ ಪ್ರತಿ ವರ್ಷ ಫಲ್ಗುಣ ಮಾಸದ ಕೃಷ್ಣ ಪಕ್ಷ ಪಂಚಮಿಯಂದು ಮಾದಿಗ ಸಮಾಜದ ಪರಿವಾರದವರ ಎದುರುಗಡೆ ಕಲ್ಯಾಣೋತ್ಸವ, ನಂತರ ಬ್ರಹ್ಮೋತ್ಸವ, ಆನಂತರ ರಥೋತ್ಸವ ವೈಭವವಾಗಿ ನಡೀತಾ ಬರ್ತಾ ಇದೆ. ಕನಕಗಿರಿಯಲ್ಲಿ ನಡೀತಕ್ಕಂಥ ಕಲ್ಯಾಣೋತ್ಸವ, ಗರುಡೋತ್ಸವ ಮತ್ತು ರಥೋತ್ಸವ ತಿರುಪತಿಯಲ್ಲಿ ನಡೆಯುತ್ತಿರುವ ಬ್ರಹ್ಮೋತ್ಸವಕ್ಕೆ ಸರಿಸಮ ಎಂದರೆ ತಪ್ಪಾಗಲಾರದು. ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ.